ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬಂಗೇರಾಸ್ ಕುಕಿಂಗ್ ಚಾನಲ್. ಇವತ್ತಿನ ರೆಸಿಪಿ ರೋಸ್ಟೆಡ್ ಚಿಕನ್ ಮಾಡ್ತಾ ಇದ್ದೇನೆ ನೋಡಿ. ಡ್ರೈ ರೆಸಿಪಿ ಇದು. ಡ್ರೈ ಆಗಿ ಮಾಡುವಂಥದ್ದು, ನೀರೇನು ಹಾಕಲಿಕ್ಕಿಲ್ಲ, ಡ್ರೈ ಆಗಿ ಮಾಡೋದು. ತುಂಬ ಸೂಪರಾಗಿ ಬರ್ತದೆ. ಚೆನ್ನಾಗಿ ರೋಸ್ಟ್ ಮಾಡಿ ಮಾಡೋದು ನೋಡಿ, ಸೂಪರಾಗಿರ್ತದೆ. ತೆಂಗಿನಕಾಯಿ ಎಲ್ಲ ಹಾಕಿ ಮಾಡುವಂಥದ್ದು ನೋಡಿ, ಎಷ್ಟು ಸಖತ್ತಾಗಿ ಬಂದಿದೆ ನೋಡಿ. ತೆಂಗಿನಕಾಯಿ ಎಲ್ಲ ಹುರಿದು ಹಾಕಬೇಕು, ಡ್ರೈ ಆಗಿ ಮಾಡುವಂಥದ್ದು ನೋಡಿ, ಎಷ್ಟು ಸೂಪರಾಗಿ ಬಂದಿದೆ ಅಂತೇಳಿ. ಇದನ್ನು ಹೇಗೆ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೇನೆ ಫ್ರೆಂಡ್ಸ್. ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಲೈಕ್ ಮಾಡಿ, ಶೇರ್ ಮಾಡಿ, ವಿಡಿಯೋವನ್ನು ಆದಷ್ಟು ಪೂರ್ತಿಯಾಗಿ ಸ್ಕಿಪ್ ಮಾಡದೆ ನೋಡಿ. ಚಿಕನ್ ತಗೊಂಡಿದ್ದೀನಿ ನಾನು. ಒಂದು 3/4 kg ಚಿಕನ್ ಇರ್ಬೋದು ಇದರಲ್ಲಿ. ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಇಟ್ಟಿದ್ದೇನೆ. ಆದಷ್ಟು ಸಣ್ಣದಾಗಿ ಕಟ್ ಮಾಡಿಕೊಂಡ್ರೆ ಒಳ್ಳೆಯದು ನೋಡಿ. ಈ ಥರ ಸಣ್ಣ ಸಣ್ಣದಾಗಿ ಕಟ್ ಮಾಡಿದರೆ ತುಂಬ ಚೆನ್ನಾಗಿರ್ತದೆ ನೋಡಿ. ಇದಕ್ಕೆ ಸ್ವಲ್ಪ ಅರಿಶಿಣದ ಪುಡಿ ಹಾಕ್ಕೊಳ್ತಾ ಇದ್ದೇನೆ, ಒಂದು 1/4 ಸ್ಪೂನಷ್ಟು ಅರಿಶಿಣದ ಪುಡಿ. ರುಚಿಗೆ ಉಪ್ಪು ಹಾಕ್ಕೊಳ್ತಾ ಇದ್ದೇನೆ. ಶುಂಠಿ ಪೇಸ್ಟ್ ಹಾಕ್ಕೊಳ್ತಾ ಇದ್ದೇನೆ. ಶುಂಠಿ ಪೇಸ್ಟ್ ಹಾಕ್ಕೊಂಡೆ. ಈಗ ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೇನೆ, ಸಿಪ್ಪೆ ಎಲ್ಲ ತೆಗೆದು ಇಟ್ಕೊಂಡಿರುವಂಥ ಬೆಳ್ಳುಳ್ಳಿ ಮತ್ತು ನೀರುಳ್ಳಿ, 1-2 ನೀರುಳ್ಳಿ ಹಾಕ್ಕೊಳ್ತಾ ಇದ್ದೇನೆ. ಸಣ್ಣದಾಗಿ ಸ್ಲೈಸ್ ಮಾಡಿ ಹಾಕ್ಕೊಳ್ತಾ ಇದ್ದೇನೆ. ಮತ್ತು 1-2 ಟೊಮೆಟೊ ಚಾಪ್ ಮಾಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ಇಡಬೇಕು, ಒಂದು 10 ನಿಮಿಷಗಳ ಕಾಲ ಇಡಬೇಕು, ಚೆನ್ನಾಗಿ ಮ್ಯಾರಿನೇಟ್ ಆಗಲಿಕ್ಕೆ. ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನೋಡಿ. ಇದು ಇರಲಿ ಒಂದು ಬದಿಯಲ್ಲಿ. ಈಗ ನಾನು ಒಂದು ಮಣ್ಣಿನ ಪಾತ್ರೆ ತಗೊಂಡಿದ್ದೇನೆ ನೋಡಿ. ಇದಕ್ಕೆ ತೆಂಗಿನೆಣ್ಣೆ ಹಾಕ್ಕೊಳ್ತಾ ಇದ್ದೇನೆ. ತೆಂಗಿನೆಣ್ಣೆ ಹಾಕ್ಕೊಂಡು ಮಾಡಿದರೆ ತುಂಬ ಚೆನ್ನಾಗಿರ್ತದೆ ನೋಡಿ. ತೆಂಗಿನೆಣ್ಣೆ ಹಾಕ್ಕೊಂಡೆ ನಾನು. ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ತೇನೆ ನಾನು, ಎಣ್ಣೆ ಸ್ವಲ್ಪ ಜಾಸ್ತಿನೇ ಬೇಕು. ಎಣ್ಣೆ ಸ್ವಲ್ಪ ಕಾದ ಮೇಲೆ ಇದಕ್ಕೆ ತೆಂಗಿನಕಾಯಿ ಕಟ್ ಇರುವಂತಹ ತೆಂಗಿನಕಾಯಿಯನ್ನು ಹಾಕ್ಕೊಳ್ತೇನೆ ನಾನು. ಸಣ್ಣ ಸಣ್ಣದಾಗಿ ಸ್ಲೈಸ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ತೆಂಗಿನಕಾಯಿಯನ್ನು ನೋಡಿ. ಈ ಥರ ಇದನ್ನು ಹಾಕ್ಕೊಳ್ತಾ ಇದ್ದೇನೆ. ಆದಷ್ಟು ತೆಳುವಾಗಿ ಸ್ಲೈಸ್ ಮಾಡಿಕೊಂಡ್ರೆ ಒಳ್ಳೆಯದು, ಬೇಗ ಫ್ರೈ ಆಗ್ತದೆ ನಿಮಗೆ. ಅದಕ್ಕಾಗಿ ಆದಷ್ಟು ತೆಳುವಾಗಿ ಸ್ಲೈಸ್ ಮಾಡಿಕೊಂಡ್ರೆ ಚೆನ್ನಾಗಿ ಫ್ರೈ ಆಗ್ತದೆ. ಇದು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗೋ ತನಕ ಚೆನ್ನಾಗಿ ಫ್ರೈ ಆಗಬೇಕು ನಿಮಗೆ. ಇದು ಮಧ್ಯದಲ್ಲಿ ಚಿಕನಲ್ಲಿ ಮಧ್ಯದಲ್ಲಿ ಸಿಗ್ತಾ ಇದ್ರೆ ಉಂಟಲ್ಲ, ತಿನ್ನಲಿಕ್ಕೆ ತುಂಬ ಸೂಪರ್ ಆಗಿರ್ತದೆ ನೋಡಿ ತೆಂಗಿನಕಾಯಿ. ಅದಕ್ಕೆ ಗೋಲ್ಡನ್ ಬ್ರೌನ್ ಬರುವ ತನಕ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು, ಆಗಲೇ ಚೆನ್ನಾಗಿ ಇರ್ತದೆ ತಿನ್ನಲಿಕ್ಕೆ. ಚೆನ್ನಾಗಿ ಸಿಕ್ಕಿದ್ರೆ ಉಂಟಲ್ಲ, ಸೂಪರ್ ಆಗಿರ್ತದೆ ಈ ತೆಂಗಿನಕಾಯಿ. ನೋಡಿ ಕಲರ್ ಬರ್ತಾ ಉಂಟು ನೋಡಿ, ಗೋಲ್ಡನ್ ಬ್ರೌನ್ ಕಲರ್ ಬರ್ತಾ ಉಂಟು. ಈಗ ಇದಕ್ಕೊಂದು 2 ನೀರುಳ್ಳಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೆ ಅಲ್ಲ ನಾನು, 2 ನೀರುಳ್ಳಿಯನ್ನು ಕಟ್ ಮಾಡಿ ನಾನು ಚಿಕನ್ಗೆ ಹಾಕ್ಕೊಂಡೆ ಅಲ್ಲ, ಅದರಲ್ಲೇ ಸ್ವಲ್ಪ ನೀರುಳ್ಳಿಯನ್ನು ಎತ್ತಿ ಇಟ್ಕೊಂಡಿದ್ದೆ, ಅದನ್ನೇ ಹಾಕ್ಕೊಂಡೆ ನಾನು ಇದಕ್ಕೆ ಫ್ರೈ ಮಾಡಲಿಕ್ಕೆ. ಇದು ಕೂಡ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು. ಇದೆಲ್ಲ ಹುರಿದು ಮಾಡ್ಕೊಳ್ಳೋದ್ರಿಂದ ಉಂಟಲ್ಲ ಸೂಪರಾಗಿ ಬರ್ತದೆ. ಮತ್ತು ಎಣ್ಣೆಯಲ್ಲೇ ಫ್ರೈ ಮಾಡೋದು, ಇದಕ್ಕೆ ನೀರೇನು ಹಾಕಲಿಕ್ಕಿಲ್ಲ. ಈ ಚಿಕನ್ ಮಾಡುವಾಗ ನೀರೇನು ಹಾಕಲಿಕ್ಕಿಲ್ಲ, ಚಿಕನಲ್ಲೇ ಬಿಟ್ಕೊಂಡ ನೀರು ಅಷ್ಟೇ. ನೋಡಿ, ಈಗ 1-2 ಕಾಯಿ ಮೆಣಸನ್ನು ಚೆನ್ನಾಗಿ ಕಟ್ ಮಾಡಿ ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೇನೆ, 2 ಕಾಯಿ ಮೆಣಸನ್ನು. ಇದು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೇನೆ ನೋಡಿ. ಎಣ್ಣೆಯಲ್ಲೇ ಫ್ರೈ ಆಗಬೇಕೆಲ್ಲ, ಇದು ತುಂಬ ಸೂಪರಾಗಿ ಬರ್ತದೆ ನೋಡಿ. ಈಗ ಬೇಸೊಪ್ಪು ಹಾಕ್ಕೊಂಡೆ ನಾನು ಸ್ವಲ್ಪ. ಬೇಸೊಪ್ಪು ಫ್ರೆಶ್ ಇದ್ದರೆ ಒಳ್ಳೆಯದು, ಇದು ಸ್ವಲ್ಪ ಒಣಗಿದೆ. ಫ್ರೆಶ್ ಹಾಕಿದರೆ ತುಂಬ ಚೆನ್ನಾಗಿರ್ತದೆ, ಫ್ಲೇವರ್ ಇನ್ನೂ ಚೆನ್ನಾಗಿರ್ತದೆ. ಎಲ್ಲ ಒಟ್ಟಿಗೆ ಫ್ರೈ ಮಾಡ್ಕೊಳ್ತಾ ಇದ್ದೇನೆ. ನೋಡಿ, ಈಗ ನಾನು 1-2 ಟೇಬಲ್ ಸ್ಪೂನಷ್ಟು ಚಿಕನ್ ಸುಕ್ಕ ಪೌಡರ್ ಹಾಕ್ಕೊಳ್ತಾ ಇದ್ದೇನೆ ನೋಡಿ. 2 ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡೆ ನಾನು. ಇದು ಉಂಟಲ್ಲ, ಈ ಚಿಕನ್ ಸುಕ್ಕ ಪೌಡ್ರ್ ನಾನು ಮನೆಯಲ್ಲೇ ಮಾಡ್ಕೊಂಡಿರುವಂಥದ್ದು.
ಇದು ಹೇಗೆ ಮಾಡೋದು ಅಂತ ನನ್ನ ಚಾನಲ್ನಲ್ಲಿ ಹಾಕಿದ್ದೇನೆ. ನಾನು ಚಿಕನ್ ಸುಕ್ಕ ಪೌಡ್ರ್ ಮಾಡುವ ರೆಸಿಪಿಯನ್ನು ಹಾಕ್ಕೊಂಡಿದ್ದೇನೆ ಫ್ರೆಂಡ್ಸ್, ಚೆಕ್ ಮಾಡಿ. ತುಂಬ ಸೂಪರ್ ಆಗಿರ್ತದೆ ಇದು. ಪೌಡ್ರ್ ಹಾಕಿ ಮಾಡಿದರೆ ತುಂಬ ಚೆನ್ನಾಗಿರ್ತದೆ. ಇದು ಇಲ್ಲದಿದ್ದರೆ ನಿಮಗೆ ಈ ಚಿಲ್ಲಿ ಪೌಡರ್ ಮತ್ತು ಕೊರಿಯಂಡರ್ ಪೌಡರ್, ಜೀರಾ ಪೌಡರ್ ಎಲ್ಲ ಹಾಕಿ ಕೂಡ ಮಾಡ್ಕೊಳ್ಬಹುದು. ಇದು ಚೆನ್ನಾಗಿ ಎಣ್ಣೆಯಲ್ಲೇ ಫ್ರೈ ಆಗಬೇಕು ನೋಡಿ. ಇದು ಒಂಥರ ಡಾರ್ಕ್ ಕಲರ್ ಬರಬೇಕು. ಚೆನ್ನಾಗಿ ಮೀಡಿಯಂ ಫ್ಲೇಮಲ್ಲಿ ಇಟ್ಟು ರೋಸ್ಟ್ ಮಾಡಬೇಕು, ಇಲ್ಲದ್ರೆ ಮಸಾಲ ಸೀದೋಗುವ ಚಾನ್ಸ್ ಇರ್ತದೆ. ನೋಡಿ ಚೆನ್ನಾಗಿ ಫ್ರೈ ಆಗಿದೆ. ಈಗ ನಾನು ಈ ಮ್ಯಾರಿನೇಟ್ ಮಾಡಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೆ ಅಲ್ಲ ಚಿಕನ್, ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೇನೆ ನೋಡಿ. ನೋಡಿ ಚಿಕನನ್ನು ಕೂಡ ಹಾಕ್ಕೊಂಡು ಒಂದೇ ಥರ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಈ ಮಸಾಲ ಎಲ್ಲ ಉಂಟಲ್ಲ ಎಣ್ಣೆಯಲ್ಲೇ ಫ್ರೈ ಆಗಿರೋದ್ರಿಂದ ತುಂಬ ಸೂಪರಾಗಿ ಬರ್ತದೆ ಇದು ಚಿಕನ್, ತುಂಬ ಸಖತ್ತಾಗಿರ್ತದೆ. ಇದಕ್ಕೆ ನೀರೇನು ಹಾಕ್ಲಿಕ್ಕಿಲ್ಲ ನೋಡಿ, ಇದರಲ್ಲೇ ನೀರು ಬಿಟ್ಕೊಳ್ತದೆ. ಈ ಚಿಕನ್ ಇದೇ ನೀರು ಬಿಟ್ಕೊಳ್ತದೆ. ಸ್ವಲ್ಪ ಮೀಡಿಯಂ ಫ್ಲೇಮಲ್ಲಿ ಉಂಟಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಮೀಡಿಯಂ ಫ್ಲೇಮಲ್ಲಿ ಮುಚ್ಚಿಡಬೇಕು. ಸ್ವಲ್ಪ ಮುಚ್ಚಿಟ್ರೆ ಅದರಷ್ಟಕ್ಕೆ ಅದರಲ್ಲೇ ನೀರು ಬರ್ತದೆ. ನಿಮಗೆ ಚಿಕನ್ ಸುಕ್ಕ ಪೌಡರ್ ಇಲ್ಲದಿದ್ದರೆ ನಿಮಗೆ ಚಿಲ್ಲಿ ಪೌಡರ್, ಕೊರಿಯಂಡರ್ ಪೌಡರ್ ಎಲ್ಲ ಹಾಕ್ಕೊಳ್ಬೋದು, ಮತ್ತು ಜೀರಾ ಪೌಡರ್ ಎಲ್ಲ ಹಾಕಿ ಮಾಡ್ಬೋದು. ಮಸಾಲ ಎಲ್ಲ ನಾವು ಡ್ರೈ ಸ್ಪೈಸಸ್ ಹಾಕ್ತೇವಲ್ಲ ಅದನ್ನೇ ಹಾಕ್ಕೊಂಡು ಮಾಡ್ಕೊಳ್ಬೋದು. ಗರಂ ಮಸಾಲ ಎಲ್ಲ ಹಾಕ್ಕೊಳ್ಬೋದು. ನಾನಿದು ಪೌಡರ್ ಹಾಕ್ಕೊಂಡಿದ್ದೀನಲ್ಲ ಅದರಲ್ಲೇ ಉಂಟು ಎಲ್ಲ ಗರಂ ಮಸಾಲ, ಜೀರಾ ಪೌಡರ್ ಎಲ್ಲ. ನೋಡಿ ಮುಚ್ಚಿಡ್ತಿದ್ದೇನೆ ನಾನು. ಸ್ವಲ್ಪ ಮೀಡಿಯಂ ಫ್ಲೇಮಲ್ಲಿ ಇಡಬೇಕು, ಯಾಕಂದರೆ ನೀರೇನು ಹಾಕಲಿಲ್ಲಲ್ಲ ಅದರಲ್ಲಿ ನೀರು ಬಿಡಬೇಕು. ಮೀಡಿಯಂ ಫ್ಲೇಮಲ್ಲಿ ಇಡೋದ್ರಿಂದ ನಿಮಗೆ ತಳ ಹಿಡಿಯೋದಿಲ್ಲ, ಅದರಲ್ಲೇ ನೀರು ಬಿಟ್ಕೊಳ್ತದೆ. ನೋಡಿ ಮಧ್ಯ ಮಧ್ಯದಲ್ಲಿ ಈ ಥರ ಮಿಕ್ಸ್ ಮಾಡಿಕೊಂಡು ಮತ್ತೆ ಮುಚ್ಚಿ ಇಡಬೇಕು. ನೋಡಿ ಅದರ ನೀರೆಲ್ಲ ಚೆನ್ನಾಗಿ ಅದರಿಂದ ಚಿಕನ್ನಿದು ನೀರೆಲ್ಲ ಬಿಡಬೇಕು. ತುಂಬ ಸೂಪರ್ ಆಗಿರ್ತದೆ ಇದು. ಡ್ರೈ ಆಗಿ ಮಾಡೋದ್ರಿಂದ ಎಣ್ಣೆಯಲ್ಲೇ ಈ ಮಸಾಲ ಕೂಡ ಎಣ್ಣೆಯಲ್ಲಿ ಫಸ್ಟ್ ನಾವು ರೋಸ್ಟ್ ಮಾಡ್ಕೊಂಡಿದ್ದೇವಲ್ಲ, ಹಾಗಾಗಿ ಉಂಟಲ್ಲ ಫ್ಲೇವರ್ ತುಂಬ ಸೂಪರ್ ಆಗಿರ್ತದೆ. ನೋಡಿ ಇದರ ನೀರೆಲ್ಲ ಉಂಟಲ್ಲ ಇನ್ನೂ ಬಿಟ್ಕೊಳ್ಳಿಕ್ಕೆ ಉಂಟು ನೋಡಿ. ಚಿಕನ್ ಇದು ನೀರೆಲ್ಲ ಬಿಟ್ಕೊಳ್ಬೇಕು. ಸ್ವಲ್ಪ ಮೀಡಿಯಂ ಫ್ಲೇಮಲ್ಲಿ ಇಡಬೇಕು, ಅಂದರೆ ಅದು ತಳ ಹಿಡಿಬಾರ್ದಲ್ಲ, ಅದಕ್ಕಾಗಿ ನೀವು ಮೀಡಿಯಂ ಫ್ಲೇಮಲ್ಲಿ ಸ್ವಲ್ಪ ಇಟ್ಟು ಇದು ಮಾಡಿದರೆ ಅದರಷ್ಟಕ್ಕೆ ನೀರು ಬಿಟ್ಕೊಳ್ತದೆ. ನೋಡಿ ನೀರು ಬಿಟ್ಕೊಂಡಿದೆ ನೋಡಿ, ಚಿಕನ್ ಇದೇ ನೀರು ಬಿಟ್ಕೊಂಡಿದೆ ನೋಡಿ. ಈ ಥರ ಇನ್ನು ಇದು ಚಿಕನ್ ಚೆನ್ನಾಗಿ ಬೇಯಬೇಕಲ್ಲ, ಇದೇ ಇದರಲ್ಲಿ ನೀರಲ್ಲಿ ಬೇಯಬೇಕು ಚೆನ್ನಾಗಿ. ಸೂಪರ್ ಆಗಿರ್ತದೆ. ಈ ತೆಂಗಿನಕಾಯಿ ಎಲ್ಲ ಕಟ್ ಮಾಡಿ ಹಾಕಿರೋದ್ರಿಂದ ಎಲ್ಲ ಫ್ರೈ ಆಗಿ ಉಂಟಲ್ಲ ತುಂಬ ಸೂಪರಾಗಿ ಬರ್ತದೆ ಫ್ರೆಂಡ್ಸ್. ಒಮ್ಮೆ ಟ್ರೈ ಮಾಡಿ ನೋಡಿ ಈ ಥರ ಚಿಕನ್. ನಿಮಗೆ ಖಾರ ಕಮ್ಮಿ ಇದ್ದರೆ ಪೆಪ್ಪರ್ ಪೌಡ್ರ್ ಕೊನೆಯಲ್ಲಿ ಪುನಃ ಹಾಕ್ಕೊಳ್ಬೋದು, ಆದರೆ ಇದು ಖಾರ ಎಲ್ಲ ಉಂಟಲ್ಲ ಪರ್ಫೆಕ್ಟಾಗಿ ಉಂಟು. ನಾನು ಪೆಪ್ಪರ್ ಪೌಡ್ರ್ ಹಾಕ್ಕೊಳ್ಳೋದಿಲ್ಲ, ಹಾಕ್ಕೊಂಡ್ರೆ ಖಾರ ಸ್ವಲ್ಪ ಜಾಸ್ತಿ ಆಗ್ಬೋದು ಅದಕ್ಕೆ. ಅಂದರೆ ಇದು ಸುಕ್ಕ ಪೌಡರೇ ಉಂಟಲ್ಲ ಇದರಲ್ಲಿ ಪೆಪ್ಪರ್ ಎಲ್ಲ ಹಾಕ್ಕೊಂಡಿದ್ದೇನೆ ನಾನು. ಪೆಪ್ಪರ್ ಮತ್ತು ಜೀರಾ ಪೌಡರ್ ಎಲ್ಲ ಉಂಟು ಇದರಲ್ಲಿ, ಅದಕ್ಕಾಗಿ. ಚಿಕನ್ ಸುಕ್ಕ ಪೌಡ್ರ್ ಮಾಡೋದು ಹೇಗೆ ಅಂತ ನನ್ನ ಚಾನಲ್ನಲ್ಲಿ ಹಾಕಿದ್ದೇನೆ ಫ್ರೆಂಡ್ಸ್, ಚೆಕ್ ಮಾಡಿ ಒಮ್ಮೆ. ಹಾಗೆ ನನ್ನ ಚಾನಲ್ನಲ್ಲಿ ಇನ್ನೂ ಬೇರೆ ಬೇರೆ ಒಳ್ಳೆ ರೆಸಿಪಿ ಎಲ್ಲ ಹಾಕಿದ್ದೇನೆ, ಚೆಕ್ ಮಾಡಿ ನೋಡಿ ಯಾವ ಥರ ಮಾಡೋದು. ಬೇರೆ ಬೇರೆ ರೆಸಿಪಿ ಎಲ್ಲ, ನಾನ್ ವೆಜ್ ರೆಸಿಪಿ, ಬ್ರೇಕ್ಫಾಸ್ಟ್ ರೆಸಿಪಿ ಎಲ್ಲ ಹಾಕಿದ್ದೇನೆ ಫ್ರೆಂಡ್ಸ್, ಚೆಕ್ ಮಾಡಿ ನೋಡಿ. ಚಿಕನಲ್ಲಿ ನೋಡಿ ಯಾವ ಥರ ನೀರೆಲ್ಲ ಬಿಟ್ಕೊಂಡು ಗ್ರೇವಿ ಆಗಿದೆ ನೋಡಿ. ಮಸಾಲ ತುಂಬ ಸೂಪರಾಗಿ ಬಂದಿದೆ ಫ್ರೆಂಡ್ಸ್ ನೋಡಿ. ಚಿಕನ್ ಆದಷ್ಟು ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡ್ರೆ ಉಂಟಲ್ಲ ತುಂಬ ಚೆನ್ನಾಗಿರ್ತದೆ. ತುಂಬ ದೊಡ್ಡದಾಗಿ ಕೂಡ ಕಟ್ ಮಾಡ್ಕೊಳ್ಬಾರ್ದು. ಈ ಥರ ಎಲ್ಲ ಮಾಡುವಾಗ ಉಂಟಲ್ಲ ಚಿಕನ್ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ಬೇಕು ನೋಡಿ. ಸೂಪರಾಗಿ ಬಂದಿದೆ ನೋಡಿ, ಡ್ರೈ ಆಗಿ ಯಾವ ಥರ ಬಂದಿದೆ ನೋಡಿ ಚಿಕನ್, ಅದರಲ್ಲೇ ಬಿಟ್ಕೊಂಡಿರುವಂಥ ನೀರು ನೋಡಿ. ಈಗ ಒಂದು ಲಿಂಬೆ ಹಣ್ಣನ್ನು ನಾನು ಇದಕ್ಕೆ ಸ್ಕ್ವೀಸ್ ಮಾಡ್ತಾ ಇದ್ದೇನೆ ನೋಡಿ. ಒಂದು ಇಡೀ ಲಿಂಬೆ ಹಣ್ಣು ತಗೊಂಡಿದ್ದೇನೆ ನಾನು. ಹದ ಸೈಜ್ ಇದು, ಸಣ್ಣದು, ತುಂಬ ದೊಡ್ಡದಲ್ಲ, ಮೀಡಿಯಂ ಸೈಜ್ ಇದು ಲಿಂಬೆ ಹಣ್ಣನ್ನು ಹಾಕ್ಕೊಳ್ತಾ ಇದ್ದೇನೆ. ಒಂದು 3/4 kg ಚಿಕನ್ ತಗೊಂಡಿದ್ದೇನೆ ನಾನು. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ನೋಡಿ. ನಿಮಗೆ ಲಿಂಬೆ ಹಣ್ಣು ಇಲ್ಲದಿದ್ದರೆ ವಿನಿಗರ್ ಕೂಡ ಯೂಸ್ ಮಾಡ್ಬೋದು, ಆದರೆ ಲಿಂಬೆ ಹಣ್ಣು ಬೆಸ್ಟ್ ಅಂತ ಹೇಳ್ತೇನೆ ನಾನು. ವಿನಿಗರ್ಗಿಂತ ಲಿಂಬೆ ಹಣ್ಣು ಬೆಸ್ಟ್ ಅಂತ ಹೇಳ್ತೇನೆ ನಾನು ನೋಡಿ. ಸೂಪರಾಗಿ ಬಂದಿದೆ ಫ್ರೆಂಡ್ಸ್ ರೋಸ್ಟೆಡ್ ಚಿಕನ್. ಒಮ್ಮೆ ಟ್ರೈ ಮಾಡಿ ನೀವು ಕೂಡ ಮನೆಯಲ್ಲಿ. ನೋಡಿ ಹೇಗೆ ಬಂದಿದೆ ನೋಡಿ, ನೀವು ಮನೆಯಲ್ಲಿ ಟ್ರೈ ಮಾಡಿ
ಹೇಗೆ ಬಂದಿದೆ ಅಂತ ಹೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್.